ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಏಪ್ರಿಲ್ 22ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ 101ನೇ ಬ್ಯಾಚ್ ಇರತಕ್ಕಂಥದ್ದು. ಹಾಗೆ 9ನೇ ತಾರೀಕು ಏಪ್ರಿಲ್ 9ನೇ ತಾರೀಕು ಉಗಾದಿ. ಹಾಗೆ ನಾವು ಕಳೆದ ಸಂಚಿಕೆಯಿಂದ ಯಾವ್ಯಾವ ಲಗ್ನಕ್ಕೆ ಹೇಗಿದೆ ವರ್ಷ ಭವಿಷ್ಯ ಅಂತ ಹೇಳಿ ಮಾಡ್ತಾ ಇದ್ದೀವಿ. ನಿಮ್ಮ ಲಗ್ನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಗ್ರಹದ ಬಗ್ಗೆನೂ ಹೇಳ್ತಾ ಇದ್ದೀನಿ. ಆ ಗ್ರಹ ಬಂದಾಗ ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಆ ಗ್ರಹ ಮಿಕ್ಸ್ ಆದಾಗ ಅದರ ಎಫೆಕ್ಟ್ ಮಾತ್ರ ಇರುತ್ತೆ, ಇನ್ನು ಹೇಳೋ ಎಲ್ಲ ಎಫೆಕ್ಟು ಇರೋದಿಲ್ಲ. ಸೊ ಇಷ್ಟು ಅದ್ರ ವಿಚಾರ. ಇವತ್ತು ಮುಂದಿನ ಲಗ್ನ ಮಕರ ಲಗ್ನದ ಬಗ್ಗೆ ಮಾತಾಡೋಣ. ಮಕರ ಲಗ್ನ, ಇಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥವನು ಶನಿ 2ನೇ ಮನೆಯಲ್ಲಿದ್ದಾನೆ, ಕುಂಭರಾಶಿಲಿದ್ದಾನೆ. ಸೊ ಇಲ್ಲಿ ಲಗ್ನಾಧಿಪತಿ 2ನೇ ಮನೆಯಲ್ಲಿದ್ದಾಗ ಕುಟುಂಬ ಸ್ಥಾನದಲ್ಲಿದೆ. ಕುಟುಂಬ ಸ್ಥಾನ ಅಂತ ಕರಿತೀವಿ. 2ನೇ ಮನೆ ಕುಟುಂಬ ಸ್ಥಾನ ಅಂತ ಕರಿತೀವಿ. ಹಾಗೆ ಹಣ ಸಂಚಯ ಅಂತ ಕರಿತೀವಿ. ಈ ವರ್ಷವ ಶನಿ ದಶಾ, ಶನಿ ಭುಕ್ತಿ, ಶನಿ ಅಂತರ್ಭುಕ್ತಿ ಇದ್ರೆ ಖಂಡಿತ ಅಲ್ಲಿ ಒಂದು ನಮಗೆ ಕುಟುಂಬದಲ್ಲಿ ಹೆಚ್ಚು ಒಂದು ಸಮಯವನ್ನ ಕಳೀತಕ್ಕಂಥದ್ದು ಅಂತ ತೋರಿಸುತ್ತೆ. ಮೊದಲು ನಮ್ಮ ಪ್ರಯತ್ನವೆಲ್ಲವೂ ಕೂಡ ಹಣ ಸಂಚಯ ಅಂದ್ರೆ ಹಣ ಕೂಡಿಡ್ತಕ್ಕಂಥದ್ದು ತೋರಿಸುತ್ತೆ. ಸೊ ಯಾವಾಗ ಇಲ್ಲಿ ಲಗ್ನಾಧಿಪತಿ ನಮಗೆ ಬರ್ತಕ್ಕಂಥ ಒಂದು ಕಾಂಬಿನೇಷನ್, ನಾವು ಲಗ್ನ ಅಂತ ತಗೊಂಡಾಗ ಆ ಲಗ್ನಾಧಿಪತಿ 2ನೇ ಮನೆಗೆ ಹೋಗಿದೆ ಅಂದ್ರೆ ಆ ಲಗ್ನ ತಗೊಳ್ತೀವಿ. ಇಲ್ಲಿ ಇದು ಉಗಾದಿ ಭವಿಷ್ಯದ ಲಗ್ನ ಹಾಕಿರೋದು. ಅಲ್ಲಿಂದ 2ನೇ ಮನೆಗೆ ಹೋಗಿದ್ದಾಗ ಅಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್. 2ನೇ ವಿಚಾರ ಏನು ಅಂತಂದ್ರೆ 2ನೇ ಅಧಿಪತಿ 2ರಲ್ಲೇ ಇದೆ. ಇದು ಅದ್ಭುತ. 2ನೇ ಅಧಿಪತಿ ಆಗಿರ್ತಕ್ಕಂಥ ಶನಿ ಸ್ವಂತ ಮನೆಯಲ್ಲಿರೋದ್ರಿಂದ ಕುಟುಂಬ ಸ್ಥಾನದಲ್ಲಿ ಹೆಚ್ಚು ಸಂಪರ್ಕ. ನೋಡಿ, ಕುಟುಂಬ ಅಂತಂದಾಗ 2ನೇ ಮನೆ ಅಂತಂದಾಗ ರಿಲೇಷನ್ ಅಂತ ಕರಿತೀವಿ. ಜನ ಅರ್ಥ ಮಾಡ್ಕೋಬೇಕು. ಕುಟುಂಬ ಅಂತ ಅಂದಾಗ ರಿಲೇಷನ್ಸ್, ಆಲ್ ರಿಲೇಷನ್. 4ನೇ ಮನೆ ಅನ್ನೋದು ಅವರ ಮನೆಯಲ್ಲಿರ್ತಕ್ಕಂಥ ಕುಟುಂಬ. 2 ಕುಟುಂಬಗಳು ಇಲ್ಲಿ ನಾವು ಪರಿಗಣನೆಗೆ ತಗೊಳ್ತೀವಿ. 1 ಅವ್ರ ಮನೇಲಿರ್ತಕ್ಕಂಥ ಕುಟುಂಬ, 2ನೇದು ಅವರ ಪರಿವಾರ, ನಮ್ಮ ಒಂದು ರಿಲೇಟಿವ್ಸ್ ಅಂತ ಕರೀತಾರಲ್ಲ, ನಮ್ಮ ಕಡೆಯವರು ಅಂತ ಕರೀತಾರಲ್ಲ, ನಮ್ಮ ಕಡೆಯವರು ಬರ್ತಕ್ಕಂಥದ್ದು 2. ಅದ್ಭುತವಾಗಿರ್ತಕ್ಕಂಥದ್ದು, ದುಡ್ಡು ಕೂಡಿರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ 3ನೇ ಅಧಿಪತಿ ಆಗಿರ್ತಕ್ಕಂಥದ್ದು, 3ನೇ ಅಧಿಪತಿ ಯಾರಿಲ್ಲಿ? ಗುರು. 3ನೇ ಅಧಿಪತಿ ಆಗಿರ್ತಕ್ಕಂಥ 4ನೇ ಮನೆಗೆ ಹೋಗಿದ್ದಾನೆ. ಈ ಮನೆಯ ವಿಚಾರದಲ್ಲಿ ಬಹಳಷ್ಟು ಕಷ್ಟಪಡ್ತಕ್ಕಂಥದ್ದು. 3ನೇ ಮನೆ ಅಂದ್ರೆ ಎಫರ್ಟ್. ಮನೆಗೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ, ಮನೆ ಕಟ್ಟಕ್ಕೋಸ್ಕರ, ಅಥವಾ ಒಂದು ಖರೀದಿಗೋಸ್ಕರ, ಜಮೀನ್ ಖರೀದಿಗೋಸ್ಕರ ಬಹಳಷ್ಟು ಕಷ್ಟಪಡ್ತೀರಾ. ಗುರುದಶ ಇರಬೇಕು, ಗುರುಭುಕ್ತಿ ಇರಬೇಕು. ಅಂತ ಸಂದರ್ಭದಲ್ಲಿ ಇದನ್ನ ನಾವು ಅಪ್ಲಿಕೇಬಲ್ ಮಾಡ್ಕೊಳ್ತೀವಿ. ಹಾಗೆ ಅನೇಕ ವಿಚಾರದಲ್ಲಿ ಹೆಚ್ಚು ಪ್ರಯತ್ನವನ್ನ ಪಡ್ತಕ್ಕಂಥದ್ದು 3ನೇ ಮನೆ. ಯಾವ ವಿಚಾರದಲ್ಲಿ ಪ್ರಯತ್ನ ಪಡಬೇಕು ಅಂದ್ರೆ ಅದು 4ನೇ ಮನೆಗೆ ಬಂದು ಕೂತಿದೆ ಅಂದ್ರೆ 4ನೇ ಮನೆ ವಿಚಾರವೆಲ್ಲವೂ ತಾಯಿಗೋಸ್ಕರ, ತಾಯಿಯಿಂದ ಎಲ್ಲ ವಿಚಾರದಲ್ಲೂ ಅಲ್ಲಿ ಪ್ರಯತ್ನ ಹೆಚ್ಚಾಗ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ವಿದ್ಯಾಭ್ಯಾಸದಲ್ಲೂ ಹೆಚ್ಚು ಪ್ರಯತ್ನ ಪಡಬೇಕು. ಮನೆ ಕಟ್ಟೋದು, ಜಮೀನು ವಿಚಾರದಲ್ಲಿ, ಕೃಷಿ ವಿಚಾರದಲ್ಲೂ ಹೆಚ್ಚಾಗಿ ಅಲ್ಲಿ ಪ್ರಯತ್ನ ಪಡ್ತಕ್ಕಂಥ ಒಂದು ಕಾಂಬಿನೇಷನ್. 4ನೇ ಮನೆನೇ ತೋರಿಸಿದಾಗ, 4ನೇ ಮನೆ 2ನೇ ಮನೆಗೆ ಬಂದಾಗ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ವಿದ್ಯಾಭ್ಯಾಸಕ್ಕೆ ಕುಟುಂಬ ಸಪೋರ್ಟ್ ಮಾಡುತ್ತೆ. ಹಾಗೆ ಜಮೀನ್ ಖರೀದಿಗೆ ಕುಟುಂಬ ಸಪೋರ್ಟ್ ಮಾಡುತ್ತೆ. ಇದು ಮಂಗಳನಿಂದ ಆಗ್ತಕ್ಕಂಥದ್ದು. ಇದೇ ಲಗ್ನದವರು ಗುರುದಶ ಇದ್ದಾಗ ಮನೆ ಕಟ್ಟಕ್ಕೆ ತುಂಬಾ ಕಷ್ಟಪಡ್ತಾರೆ. ಇದೇ ಲಗ್ನದವರು ಮಂಗಳ ದಶ ಅಥವಾ ಮಂಗಳ ಭುಕ್ತಿ ಬಂದಾಗ ಮನೆ ತುಂಬಾ ಸುಲಭವಾಗಿ ಕೊಡ್ತಾರೆ, ಕುಟುಂಬ ಸಹಾಯ ಮಾಡುತ್ತೆ. ಈ ರೀತಿ ನೋಡಿ, ಒಂದೇ ಲಗ್ನ ಎಷ್ಟು ಒಬ್ಬರೊಬ್ಬರಿಗೂ ವಿಭಿನ್ನವಾಗಿ ಬರುತ್ತೆ. ಅದು ದಶಾಭುಕ್ತಿ ಮೇಲೆ ನಾವು ನೋಡ್ಕೋಬೇಕು. ಇದನ್ನು ನಾವು ಉಗಾದಿ ಭವಿಷ್ಯ ಅಂತ ಹೇಳ್ತೀವಿ. ಇರೋ ಬರೋರು 140 ಕೋಟಿಗೆ ಡಿವೈಡೆಡ್ ಬೈ 2 ಮಾಡಿ ಮೇಷ ರಾಶಿಯವ್ರಿಗೆ ಹಿಂಗೆ, ವೃಷಭ ರಾಶಿಯವ್ರಿಗೆ ಹಂಗೆ, ಇನ್ನು ಧನುರ್ ರಾಶಿಯವ್ರಿಗೆ ಹಿಂಗೆ, ಸಿಂಹ ರಾಶಿಯವ್ರಿಗೆ ಹಂಗೆ ಎಲ್ಲ ಟೋಪಿ ಹಾಕೋ ಕಾರ್ಯಕ್ರಮಗಳನ್ನೇ ಜಾಸ್ತಿ ನೋಡ್ತೀರಾ. ಆ ಒಂದು ವ್ಯೂಸ್ ನೋಡ್ಬೇಕು. 3 ಲಕ್ಷ ಜನ 4 ಲಕ್ಷ ಜನ ನನ್ನ ರಾಶಿಗೆ ಏನ್ ಹೇಳೋರು ಅಂತ.
ದಶಾನೂ ಇಲ್ಲ, ಭುಕ್ತಿನೂ ಇಲ್ಲ, ಅಲ್ಲಿ ಬದನೆಕಾಯಿನೂ ಇಲ್ಲ. ಆ ರೀತಿ ಇರ್ತಕ್ಕಂಥದ್ದನ್ನ ನಾವು ನೋಡಿಕೊಂಡು ಮೆಚ್ಕೋತೀವಿ. ಇಲ್ಲಿ ಎಲ್ಲಾ ವಿಚಾರದಲ್ಲೂ ಕುಟುಂಬ, ದುಡ್ಡು, ವ್ಯಯ ಎಲ್ಲಾನು ಅನುಕೂಲ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಹಾಗೆ 5ನೇ ಮನೆ ಆಗಿರ್ತಕ್ಕಂಥದ್ದು 5th ಲಾರ್ಡ್ ಇಲ್ಲಿ ಶುಕ್ರ 3ನೇ ಮನೆಯಲ್ಲಿರೋದ್ರಿಂದ ಮಕ್ಕಳಿಗೋಸ್ಕರ ಹೆಚ್ಚು ಪ್ರಯತ್ನ, ಮಕ್ಕಳಿಂದ ಸ್ವಲ್ಪ ತೊಂದರೆ, ಅವ್ರಿಗೋಸ್ಕರ ಸ್ವಲ್ಪ ಹೆಚ್ಚು ಒಂದು ಕಷ್ಟ, ಅವ್ರಿಗೋಸ್ಕರ ಹೆಚ್ಚು ಪ್ರಯತ್ನ ಮಾಡ್ತಕ್ಕಂಥದ್ದು. ಹಾಗೆ 5ನೇ ಮನೆ ನಮ್ಮ ಆಸೆ ಆಕಾಂಕ್ಷೆಗಳು ಮತ್ತೆ ಆನಂದ ಅಂತ ಹೇಳ್ತೀವಿ. 5ನೇ ಮನೆ ಒಂದು ಆನಂದದ ಒಂದು ಸ್ಥಾನ. ಆನಂದ, ಖುಷಿ ಪಡಬೇಕು ಅಂತಂದ್ರೆ ಬಹಳಷ್ಟು ಪ್ರಯತ್ನ ಪಡಬೇಕು. ಒಂಥರ ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆ ಫಿಲಂ ಬಂದಿದೆ, ಟಿಕೆಟ್ ತಗೊಳಕ್ಕೆ ನೂಕು ನುಗ್ಗಲು ಆ ಫಿಲಂ ನೋಡ್ಬೇಕು ಅಂದ್ರೆ. ಆ ನೂಕ್ ನುಗ್ಗಲು ಆದ್ಮೇಲೆ ಶರ್ಟ್ ಎಲ್ಲ ಹರ್ಕೊಂಡು ಬೆವರು ಸುರಿಸ್ಕೊಂಡು ಯಾವನೋ ತೀವ್ದು ಒಡೆದು ಆಮೇಲೆ ಟಿಕೆಟ್ ಸಿಕ್ಕಿ ಅಲ್ಲಿ ಹೋಗಿ ಹಬ್ಬ ಅಂತ ಕುತ್ಕೊಂಡು ಮೂವಿ ನೋಡ್ತೀವಲ್ಲ, 5ನೇ ಅಧಿಪತಿ ಅಲ್ಲಿ 3ಕ್ಕೆ ಬಂದಾಗ ಆ ರೀತಿಯ ವಿಚಾರಗಳು. ಇನ್ನು 6ನೇ ಮನೆ ಬುಧ ವೃತ್ತಿಯ ಸ್ಥಾನಾಧಿಪತಿ 4ರಲ್ಲಿದ್ದಾನೆ. ಸೊ ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಅಂದ್ರೆ ಇಲ್ಲಿ ಹತ್ರದಲ್ಲಿರ್ತಕ್ಕಂಥ ಕುಟುಂಬ, ಹಾಗೆ ಮನೆ ಕಟ್ಟಕ್ಕೋಸ್ಕರ, ಕೃಷಿಗೋಸ್ಕರ ಸಾಲವನ್ನ ಮಾಡೋದು, ಕೆಲಸಕ್ಕೆ ಹೋಗೋದು, ಅದರಿಂದ ಶತ್ರುಗಳನ್ನು ಸ್ವಲ್ಪ ಮಾಡ್ಕೊಳ್ಳೋದು, ಆ ಜಮೀನಿಗೋಸ್ಕರ ಅಥವಾ ಆಸ್ತಿಗೋಸ್ಕರ ಎಲ್ಲವೂ ಈ 6ನೇ ಅಧಿಪತಿ 4ರಲ್ಲಿದ್ದಾಗ ಬರ್ತಕ್ಕಂಥ ಒಂದು ಫಲಗಳು ಬುಧನಿಂದ ಬರ್ತಕ್ಕಂಥದ್ದು. ಇನ್ನ 7ನೇ ಮನೆ ನಾವು ಇಲ್ಲಿ 7ನೇ ಮನೆ 3ಕ್ಕೆ ಹೋಗಿದೆ. 3 ಅಂದ್ರೆ ಪ್ರಯತ್ನ, ಸಂಭಾಷಣೆ. ಸೊ ವಿವಾಹದಲ್ಲಿ ಒಳ್ಳೆಯ ಒಂದು ಸಂಭಾಷಣೆ, ಒಳ್ಳೆಯ ಒಂದು ವಿಚಾರಗಳನ್ನ ಮಾತಾಡಿಕೊಂಡು ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಬಂದಿದೆ. ಪಬ್ಲಿಕ್ ಇಂದ ಕೂಡ ಉತ್ತಮವಾಗಿರ್ತಕ್ಕಂಥ ಸಂಭಾಷಣೆ, ಉತ್ತಮವಾಗಿರ್ತಕ್ಕಂಥ ಒಂದು ಕಮ್ಯುನಿಕೇಶನ್, ಒಂದು ರೀತಿಯ ಮೂವ್ಮೆಂಟು, ಒಂದು ಡೀಲಿಂಗು ಬಹಳ ಅದ್ಭುತವಾಗಿ ಆಗುತ್ತೆ. ಹಾಗೆ ಅಷ್ಟಮಾಧಿಪತಿ ಇಲ್ಲಿ ಸೂರ್ಯ 3ನೇ ವಿಚಾರಕ್ಕೆ ಹೋಗಿದ್ದಾನೆ. ಇಲ್ಲಿ 3ನೇ ಮನೆಗೆ ಹೋಗಿದ್ದಾನೆ. 3ನೇ ಮನೆ ಸ್ವಲ್ಪ ಅಷ್ಟು ಒಳ್ಳೇದಿಲ್ಲ, ಮಾತಿನಿಂದ ಸ್ವಲ್ಪ ಸಮಸ್ಯೆ ಆಗೋದು ಸೂರ್ಯನಿಂದ ಆಗುತ್ತೆ. ಯಾರ್ಯಾರು ಸೂರ್ಯ ದಶೆ ಬರುತ್ತೆ, ಸೂರ್ಯ ಭುಕ್ತಿ ಬರುತ್ತೆ, ಏನೋ ಒಂದು ಮಾತಾಡ್ಬಿಟ್ಟಲ್ಲಿ ಸಮಸ್ಯೆ ಉಂಟಾಗುತ್ತೆ. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ನೋಡಿಕೊಂಡು ಅದರ ಮೇಲೆ ಫಲಗಳನ್ನ ನಿರೂಪಣೆ ಮಾಡಬೇಕು. ಸೂರ್ಯ ಚಂದ್ರನಿಗೆ ಒಂದೊಂದೇ ಮನೆ ಬರುತ್ತೆ, ಆದ್ರೆ ಬೇರೆ ಗ್ರಹಗಳ ದಶಾ ಬಂದಾಗ 2 ಮನೆ ಎಫೆಕ್ಟ್ ನಾವು ಮಿಕ್ಸ್ ಮಾಡಿ ಹೇಳಬೇಕಾಗತ್ತೆ. ಹಾಗೆ ಇಲ್ಲಿ ಮಾತಿನಿಂದ ಸ್ವಲ್ಪ ಸಮಸ್ಯೆ ಬರುತ್ತೆ. ತಮ್ಮ ಮತ್ತೆ ತಂಗಿಯಿಂದ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು. ಹಾಗೆ ಅನೇಕ ವಿಚಾರದಲ್ಲಿ ಡೀಲಿಂಗ್ ಅಲ್ಲಿ ಕಮ್ಮಿ ಬರುತ್ತೆ, ಡೀಲರ್ಸ್ ಆಗಿರ್ತಕ್ಕಂಥದ್ದು, ಕಮಿಷನ್ ಅಲ್ಲಿ ಸ್ವಲ್ಪ ಸಮಸ್ಯೆ, ಅನೇಕ ವಿಚಾರದಲ್ಲಿ ಅಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಇನ್ನವ 9ಮಾಧಿಪತಿ ಭಾಗ್ಯಾಧಿಪತಿ ಅಂತ ಕರಿತೀವಿ ಬುಧ ಇಲ್ಲಿ 4ನೇ ಮನೆಯಲ್ಲಿರೋದ್ರಿಂದ ಮನೆಯಿಂದ ಭಾಗ್ಯ ಆಗ್ತಕ್ಕಂಥದ್ದು, ಮನೆಯಲ್ಲಿ ಇರೋರಿಗೆ ಸ್ವಲ್ಪ ಒಂದು ಬುಧನಿಂದ ಅದೃಷ್ಟ ತರ್ತಕ್ಕಂಥದ್ದು, ಅನೇಕ ವಿಚಾರಗಳಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಏನಾದ್ರೂ ಒಂದು ಮನೆಗೆ ಮಾಡಬೇಕು ಅಂದ್ರೆ ಏನೋ ಗೊತ್ತಿಲ್ಲಪ್ಪ, ಎಲ್ಲಾನು ಒಂಥರ ಈಸಿಯಾಗಿ ಸಲೀಸಾಗಿ ಆಗ್ಬಿಡುತ್ತೆ, ಒಂಥರ ಹೂವು ಎತ್ತದಂಗೆ ಆಗ್ತಾ ಇದೆ ಕೆಲಸ ಮನೇಲೆಲ್ಲ ಅಂತ ಹೇಳ್ತಕ್ಕಂಥದ್ದು 9ನೇ ಅಧಿಪತಿ 4ರಲ್ಲಿರ್ತಕ್ಕಂಥ ಒಂದು ವಿಚಾರ. ಇನ್ನ 10ನೇ ಮನೆ ಶುಕ್ರ 3ನೇ ಮನೆಯಲ್ಲಿದ್ದಾನೆ. ಹೆಸರು, ಕೀರ್ತಿ, ಪ್ರತಿಷ್ಠೆಗೆ ಬಹಳಷ್ಟು ಪ್ರಯತ್ನ ಪಡಬೇಕು, ಹೆಚ್ಚಿನ ಸಂಭಾಷಣೆ ಮಾತಾಡಬೇಕು. ನಮಗೇನಾದ್ರು ಪ್ರಮೋಷನ್ ಬರಬೇಕು, ಅದಾಗಬೇಕು ಅಂತಂದ್ರೆ ಹೋಗಿ ಹೊಡೆದಾಡಬೇಕು, ಒಂದಷ್ಟು ಮಾತಾಡಬೇಕು, ಒಂದಷ್ಟು ಪ್ರಯತ್ನ ಹೆಚ್ಚಾಗಿ ಬಿಡಬೇಕು. ಪ್ರಯತ್ನ ಆದ ನಂತರ ನಮಗೆ ಅಭಿವೃದ್ಧಿ ಸಿಗ್ತಕ್ಕಂಥದ್ದು ಸ್ವಲ್ಪ ಕಷ್ಟವೇ ಇರುತ್ತೆ. 10ನೇ ಅಧಿಪತಿ 3ರಲ್ಲಿದ್ದಾಗ ಅಧಿಕಾರಕ್ಕೋಸ್ಕರ. 11ನೇ ಅಧಿಪತಿ ಲಾಭಾಧಿಪತಿ, ಎಲ್ಲಾ ವಿಚಾರದಲ್ಲೂ ಲಾಭ. 11ನೇ ಅಧಿಪತಿ 2ರಲ್ಲಿದ್ದಾನೆ. ಸಿಕ್ಕಾಪಟ್ಟೆ ದುಡ್ಡು, ಕುಟುಂಬದಿಂದ ಲಾಭ, ಕುಟುಂಬದಲ್ಲಿ ಹಣ ಸಂಚಯ, ಮಾತಿನಿಂದ ಅನೇಕ ಲಾಭ, ಮಂಗಳ ಗ್ರಹ ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ಲಾಭವಾಗಿರ್ತಕ್ಕಂಥ ಒಂದು ವಿಚಾರ. ಇನ್ನ ವ್ಯಯ, ಯಾವುದಕ್ಕೆ ನಾವು ಖರ್ಚು ಮಾಡ್ತೀವಿ, ಇದು ಎಗೈನ್ 4ನೇ ಮನೇಲಿ ಕೂತಿದೆ. ಸೊ ನಾವು ಮಾಡೋ ಖರ್ಚೆಲ್ಲ ಮನೆಗೆ ಆಗತ್ತೆ. ಇದು 12ನೇ ಮನೆ 4ರಲ್ಲಿದ್ದಾಗ ಸ್ವಲ್ಪ ಅಧಿಕ ಖರ್ಚಾಗ್ಬೋದು. ಮನೇಲಿ ಯಾಕೋ ಈ ಸತಿ ಜಾಸ್ತಿ ಖರ್ಚಾಗ್ಬಿಡ್ತು, ಏನೋ ಫ್ರಿಡ್ಜ್ ತಗೊಂಬಂದೆ, ಟಿವಿ ತಗೊಂಬಂದೆ, ಈ ವರ್ಷವೆಲ್ಲ ಯಾಕೋ ಮನೇಲಿ ಹೆವಿ ದುಡ್ಡು ಪೋಲಾಯ್ತು. ಗುರುದಶಾ ಇರಬೇಕು. ಮಕರ ಲಗ್ನದವ್ರಿಗೆ ಗುರುದಶಾ ಗುರುಭಕ್ತಿಲಿ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು ಮನೆಗೆ ಇಲ್ಲಿ ಕಂಡು ಬರುತ್ತೆ. ಸೊ ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು.
ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.